ನಮಸ್ಕಾರ ಸ್ನೇಹಿತರೆ, ನಾಳೆ ಮೇ 1 ಶುಕ್ರವಾರ. ನಾಳೆಯಿಂದ ಬರೋಬ್ಬರಿ 108 ವರ್ಷ ಬ್ರಹ್ಮಾಂಡದಲ್ಲಿ ಮಹಾಲಕ್ಷ್ಮಿ ಸುವರ್ಣ ದೃಷ್ಟಿ ಯೋಗ ನಿರ್ಮಾಣವಾಗುತ್ತಿದೆ. ಈ ಕ್ಷಣದಿಂದ ಸಾಕ್ಷಾತ್ ಸಿರಿದೇವಿ ಮಹಾಲಕ್ಷ್ಮಿಯು ಈ 6 ರಾಶಿಗಳ ಮನೆಗೆ ಹೆಜ್ಜೆ ಇಡಲಿದ್ದು, ಈ ರಾಶಿಯವರ ದಾರಿದ್ರ್ಯ ದಿನಗಳು ಕೊನೆಗೊಂಡು ಕುಬೇರನಂತಹ ಐಶ್ವರ್ಯ ಲಭಿಸುವುದು ಖಚಿತ. ಈ ಅದೃಷ್ಟವಂತ ರಾಶಿಗಳು ಯಾವುದು? ನಿಮ್ಮ ಹಣೆಬರವನ್ನೇ ಬದಲಾಯಿಸಲಿರುವ ಈ ಘಟನೆಗಳೇನು? ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಯೋಣ ಬನ್ನಿ. ಅದಕ್ಕಿಂತ ಮೊದಲು ತಾಯಿ ಮಹಾಲಕ್ಷ್ಮಿಗೆ ಭಕ್ತಿಯಿಂದ ಒಂದು ಲೈಕ್ ಕೊಟ್ಟು ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ. ಇನ್ನು ನಿಮ್ಮ ಜೀವನದ ಸಮಸ್ಯೆಗಳಾದಂತಹ ಸತಿಪತಿ ಕಲಹ, ಪ್ರೀತಿಯಲ್ಲಿ ಮೋಸ, ಭೂಮಿ ವಿಚಾರ, ಕೋರ್ಟ್ ಕೇಸ್, ವ್ಯಾಪಾರ, ಹಣಕಾಸಿನ ತೊಂದರೆ, ಸಾಲಬಾಧೆ, ಶ್ರೀಯರ ಗುಪ್ತ ಸಮಸ್ಯೆ, ಹೀಗೆ ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ. ಡಿಸ್ಪ್ಲೇ ಮೇಲೆ ಕಾಣುತ್ತಿರುವ ಗುರೂಜಿ ನಂಬರಿಗೆ ಒಮ್ಮೆ ಕರೆ ಮಾಡಿ ನೋಡಿ. ನಾಳೆಯಿಂದ ಈ ರಾಶಿಯವರ ಪಾಲಿಗೆ ಹಣದ ಹೊಳೆ ಹರಿಯುವುದು ಮಾತ್ರವಲ್ಲ, ನಿಮ್ಮ ಜನ್ಮ ಜನ್ಮಾಂತರದ ದಾರಿದ್ರ್ಯ ರೇಖೆಗಳೇ ಅಳಿಸಿ ಹೋಗಲಿವೆ. ಅಷ್ಟಲಕ್ಷ್ಮಿಯರ ಕೃಪೆಯಿಂದ ಸ್ಥಗಿತಗೊಂಡಿದ್ದ ಕೆಲಸಗಳು ಮಿಂಚಿನ ವೇಗದಲ್ಲಿ ಪೂರ್ಣಗೊಳ್ಳಲಿವೆ. ನೀವು ನಂಬಲಾರದ ರೀತಿಯಲ್ಲಿ ಆಸ್ತಿ ಪಾಸ್ತಿ ಖರೀದಿ ಮಾಡುವ ಯೋಗ ಒದಗಿ ಬರಲಿದೆ. ನಿಮ್ಮ ಮನೆಯಲ್ಲಿ ಹರಿಯುತ್ತಿದ್ದ ಕಣ್ಣೀರು ನಿಂತು ಆನಂದದ ನಗುವಿನ ಅಲೆ ಏಳಲಿದೆ. ಇದು ಕೇವಲ ಅದೃಷ್ಟವಲ್ಲ, ಸಾಕ್ಷಾತ್ ದೈವ ನಿರ್ಧಾರ. ಹೌದು, ತಾಯಿ ಮಹಾಲಕ್ಷ್ಮಿಯ ಕೃಪೆಯಿಂದ ಕೋಟ್ಯಾಧಿಪತಿ ಆಗಲಿರುವ ಆ 6 ರಾಶಿಗಳೆಂದರೆ ಮೇಷರಾಶಿ, ಸಿಂಹರಾಶಿ, ತುಲಾರಾಶಿ, ಧನುರಾಶಿ, ಮಕರ ರಾಶಿ ಮತ್ತು ಮಿಥುನ ರಾಶಿ. ನಿಮ್ಮ ರಾಶಿಯುಗಳಲ್ಲಿ ಇದ್ದರೂ ಅಥವಾ ಇಲ್ಲದಿದ್ದರೂ ನಿಮ್ಮ ಮನೆಗೆ ಲಕ್ಷ್ಮೀ ದೇವಿಯ ಆಗಮನವಾಗಲಿ, ಸಕಲ ಸಂಪತ್ತು ಪ್ರಾಪ್ತಿಯಾಗಲು ಕಮೆಂಟ್ ಬಾಕ್ಸ್ ನಲ್ಲಿ ಈಗಲೇ ಭಕ್ತಿಯಿಂದ ಜೈ ಮಹಾಲಕ್ಷ್ಮಿ ಎಂದು ಬರೆಯಿರಿ. ತಾಯಿಯ ಆಶೀರ್ವಾದ ಸದಾ ನಿಮ್ಮ ಮೇಲಿರಲಿ. ಧನ್ಯವಾದಗಳು.